ಇವತ್ತು ಮದನಿ ಮಿಯಾ ಕಾಲೇಜ್ ಮತ್ತು ನಮ್ಮ KMC ವತಿಯಿಂದ ಫ್ರೀ ಐ ಚೆಕಪ್ ಮತ್ತು ಹೆಲ್ತ್ ಕ್ಯಾಂಪ್ ಈ ಮಕ್ಕಳಿಗೆ ಆಯೋಜಿಸಲಾಗಿದೆ ಮತ್ತು ಇಂದು ಎಲ್ಲ ನಮ್ಮ KMC ಸಿಬ್ಬಂದಿ ಮತ್ತು ಈ ಕಾಲೇಜಿನ ಸಿಬ್ಬಂದಿ ಮತ್ತು ಅವರ ವಿದ್ಯಾರ್ಥಿ ವರ್ಗದವರು ಇದರಲ್ಲಿ ಪಾಲ್ಗೊಳ್ತಾ ಇದ್ದಾರೆ. ಮಕ್ಕಳ ಆರೋಗ್ಯ ಬಹಳ ಮುಖ್ಯ. ಯಾಕಂದ್ರೆ ಮಕ್ಕಳಲ್ಲಿ ಕಾಣಿಸಿಕೊಳ್ಳುವಂತ ರೋಗಗಳನ್ನು ನಾವು ಒಂದು ಪ್ರಾರಂಭಿಕ ಹಂತದಲ್ಲೇ ನಾವು ಡಯಾಗ್ನೋಸ್ ಮಾಡಿ ಅದಕ್ಕೆ ಟ್ರೀಟ್ಮೆಂಟ್ ಕೊಟ್ಟರೆ ಅದಕ್ಕೆ 100% ಕ್ಯೂರ್ ಇರ್ತದೆ. ಮತ್ತು ಜಾಗೃತಿ ಮೂಡಿಸುವುದು ನಮ್ಮ ಈ ಒಂದು ಕ್ಯಾಂಪಿನ ಉದ್ದೇಶವಾಗಿರುತ್ತದೆ. ಅವರ ಒಂದು ಮಕ್ಕಳಲ್ಲಿ ಒಂದು ರೋಗಗಳ ಬಗ್ಗೆ ತಿಳುವಳಿಕೆ ಇದ್ದರೆ ಅವರು ಮನೆಯಲ್ಲಿ ಹೋಗಿ ತಂದೆ ತಾಯಿಗಳಿಗೂ ಹೇಳಿ ಏನೇನು ತಾವು ಮುಂಜಾಗ್ರತಾ ಕ್ರಮಗಳನ್ನು ಕೈಗೊಳ್ಳಬೇಕು ಅದನ್ನ ತಿಳಿಸಿ ಒಟ್ಟಾರೆ ಸಮಾಜವನ್ನ ನಾವು ಈ ಒಂದು ರೋಗ ಮುಕ್ತ, ಈ ಪ್ರಿವೆನ್ಷನ್ ಇಸ್ ಬೆಟರ್ ದ್ಯಾನ್ ಕ್ಯೂರ್ ಅನ್ನಂಗೆ ಸಮಾಜದಲ್ಲಿ ಎಲ್ಲ ಸಮಾಜ ಬಂಧು ಭಗಿನಿಯರಿಗೆ ನಾವು ಕೇಳಿಕೊಳ್ಳೋದಂದ್ರೆ ರೋಗ ಬರೋದಕ್ಕಿಂತ ಮುಂಚೆ ರೋಗವನ್ನು ತಡೆಯೋದು ಹೇಗೆ ಅನ್ನೋದು ನಾವೆಲ್ಲರೂ ತಿಳ್ಕೊಳ್ಕೋಬೇಕಾಗಿದ್ದು ನಮ್ಮೆಲ್ಲರ ಕರ್ತವ್ಯವಾಗಿದೆ. ರೋಗ ಬಂದ ಮೇಲೆ ಅದಕ್ಕೆ ಟ್ರೀಟ್ಮೆಂಟ್ ಮಾಡಿಸೋಕ್ಕಿಂತನೂ ರೋಗ ಬರದಂತೆ ಮುಂಜಾಗ್ರತಾ ಕ್ರಮಗಳನ್ನು ಕೈಗೊಳ್ಳೋದು ಬಹಳ ಮುಖ್ಯ. ಸಾರ್ವಜನಿಕರು ವೈದ್ಯರ ಮೇಲೆ ವಿಶ್ವಾಸವಿಟ್ಟು ಅವರು ಹೇಳಿದ ಸಲಹೆಗಳನ್ನು ಪಾಲಿಸಿ ಮತ್ತು ತಮ್ಮದ ಏನಾದರೂ ಡೌಟ್ಸ್ಗಳಿದ್ರೆ ವೈದ್ಯರ ಮುಖಾಂತರ ವೈದ್ಯರ ಸಲಹೆ ಮೇರೆಗೆ ಸೆಲ್ಫ್ ಮೆಡಿಕೇಶನ್ ಅನ್ನೋದು ಅದು ತಪ್ಪು. ವೈದ್ಯರ ಸಲಹೆ ಮೇರೆಗೆ ಮತ್ತು ಈ ಉತ್ತರ ಕರ್ನಾಟಕದ ಸಂಜೀವನಿ ಆದಂಥ ನಮ್ಮ ಕರ್ನಾಟಕ ಮೆಡಿಕಲ್ ಕಾಲೇಜ್ ಮತ್ತು ಸಂಶೋಧನಾ ಸಂಸ್ಥೆಯಲ್ಲಿ ವಿವಿಧ ವಿಭಾಗಗಳಿಗೆ ಭೇಟಿ ಕೊಟ್ಟು ಇನ್ಕ್ಲೂಡಿಂಗ್ ಸೂಪರ್ ಸ್ಪೆಷಾಲಿಟಿಗೆ ತಾವು ಬಂದು ಒಂದು ಫ್ರೀ ಆಗಿ ಹೆಲ್ತ್ ಚೆಕಪ್ ಮಾಡಿಕೊಂಡು ತಮ್ಮ ಒಂದು ಟ್ರೀಟ್ಮೆಂಟ್ ಅನ್ನು ಒಂದು ದಾಖಲೆ ಒಂದೊಳಗೆ ಬಂದರೆ ಸಂಪೂರ್ಣ ಉಚಿತವಾಗಿರುತ್ತದೆ ಅಂತ ಹೇಳಲು ಈ ಮುಖಾಂತರ ನಾನು ಹೇಳಲು ಬಯಸುತ್ತೇನೆ. ಮಕ್ಕಳಲ್ಲಿ ಈ ಕಮ್ಯುನಿಕೇಬಲ್ ಮತ್ತು ನಾನ್ ಕಮ್ಯುನಿಕೇಬಲ್ ಡಿಸೀಸ್ ಅಂತ ಬರ್ತವೆ. ಸೊ ಹೆಚ್ಚಾಗಿ ಇವು ಇನ್ಫೆಕ್ಷಸ್ ಡಿಸೀಸ್, ಈ ಗ್ಯಾಸ್ಟ್ರೋಎಂಟ್ರೈಟಿಸು, ಆಮೇಲೆ ನಾವು ಈ ಫಂಗಲ್ ಇನ್ಫೆಕ್ಷನ್ನು, ಆಮೇಲೆ ಡೆಂಟಲ್ ಕೇರ್. ಈಗ ಇವರು ಈ ಜಂಕ್ ಫುಡ್, ಚಾಕ್ಲೇಟ್ ಫುಡ್ ಇದು ತಿನ್ನೋದ್ರಿಂದ ಅದು ಪ್ರಾಬ್ಲಮ್ಸ್ ಬರ್ತದೆ. ಮತ್ತು ಕಣ್ಣಿಂದು ಯಾಕಂದ್ರೆ ಈ ಮೊಬೈಲ್ ಇರೋದ್ರಿಂದ ಅವರು ಸ್ಕೂಲಲ್ಲಿನೂ ಮೊಬೈಲ್ ನೋಡ್ತಾರೆ, ಮನೆಯಲ್ಲಿ ಬಂದರೂ ಮೊಬೈಲ್ ನೋಡ್ತಾ ಇರ್ತಾರೆ. ಅದನ್ನ ನಮ್ಮ ತಜ್ಞ ವೈದ್ಯರಾದಂಥ ಇಲ್ಲಿ ರಾಜಶೇಖರ್ ದ್ಯಾಬೇರಿ ಮತ್ತು ಡಾಕ್ಟರ್ ಕೇಶವ ಅಬ್ಬಯ್ಯರು ಬಂದಿದ್ದಾರೆ. ಅವರು ಸಲಹೆಗಳನ್ನು ಕೊಡುತ್ತಾರೆ. ಯಾವ ರೀತಿ ನಾವು ಡೆಂಟಲ್ ಕೇರ್ ಮಾಡಬೇಕು, ಕಣ್ಣಿನಿಂದ ಬುಕ್ ಓದುವಾಗ ಎಷ್ಟು ಡಿಸ್ಟೆನ್ಸ್ ಇರಬೇಕು ಮತ್ತು ಎಷ್ಟು ಹೊತ್ತು ನಾವು ಸ್ಕ್ರೀನ್ ನೋಡಬಹುದು. ಮತ್ತು ಕೆಲವೊಂದು ಈ ಅರ್ಲಿ ಸೈನ್ಸ್, ಡೇಂಜರಸ್ ಸೈನ್ಸ್ ಏನಂತವಿ ಅವು ಕಾಣಿಸಿಕೊಂಡಾಗ ತಜ್ಞ ವೈದ್ಯರಿಗೆ ಭೇಟಿ ಕೊಟ್ಟು ಅವರು ಸಲಹೆ ಪಡ್ಕೊಂಡು ಅದರ ಟ್ರೀಟ್ಮೆಂಟ್ ಮಾಡಿಕೊಳ್ಳುವುದೇ ನಮ್ದು ಇದರ ಉದ್ದೇಶ. Today at Madani Miya Arabic College, we are conducting a medical health camp. Every year we conduct medical health camp for our children and the people nearby villages. In Madani Miya Arabic College, apart from their education, their curricular activities, their food, we also take care of their health. For that sake, every year we are conducting a health checkup for our children. On this behalf, I take this opportunity to thank the director of KMC RI Hubli, Kamar sir, Dr. Kamar sir, for taking out their precious time and coming here with their team and conducting this medical camp and making it a successful. Thank you very much. ಕಣ್ಣಿನ ಸಮಸ್ಯೆ ಇತ್ತೀಚಿನ ಹೆಚ್ಚಿನ ಮೊಬೈಲ್ ಬಳಕೆಯಿಂದ ಈ ಕಣ್ಣಲ್ಲಿ ಏನಾಗ್ತದೆ, ನಾವು ಸಮೀಪದ ಕೆಲಸ ಮಾಡುವಾಗ ಮೊಬೈಲ್ ಅನ್ನು ಹತ್ರ ಹಿಡ್ಕೊಂಡು ನೋಡುವಾಗ ನಮ್ ಕಣ್ಣು ರೆಪ್ಪೆ ಎಷ್ಟು ಸಲ ಮಿಟಕಿಸ್ತೇವಲ್ಲ, ಕಣ್ಣು ಮುಚ್ಚಿ ಕಣ್ಣು ತೆಗೆಯೋದ್ರಿಂದ ಒಂದು ಸಣ್ಣ ಲೇಯರ್ ಟಿಯರ್ ಫಿಲ್ಮ್ ಅಂತ ಹೇಳ್ತೇವೆ ನಾವು, ಅದು ಯೂನಿಫಾರ್ಮ್ ಆಗಿ ಇರ್ಬೇಕು ಕಣ್ಣಿನ ಮುಂದೆ. ಅದು ಮೊಬೈಲು ಹತ್ರ ಈ ಸ್ಕ್ರೀನ್ ಲೈಟು ಅದರಿಂದ ಏನಾಗ್ತದೆ, ಅದು ರೆಪ್ಪೆ ಎಷ್ಟು ಸಲ ನಾವು ಕಣ್ಣು ಮುಚ್ಚಿ ಕಣ್ಣು ತೆಗಿತೇವಲ್ಲ ಆ ಫ್ರೀಕ್ವೆನ್ಸಿ ಕಡಿಮೆ ಆಗ್ತದೆ. 12 ರಿಂದ 16 ಸಲ ನಾವು ಪ್ರತಿ ನಿಮಿಷಕ್ಕೆ ನಮಗ್ ಗೊತ್ತಿಲ್ಲದೆ ಇರುವಂಗೆ ಮಾಡುವಂತ ಒಂದು ಪ್ರಕ್ರಿಯೆ ಅದು, ಕಣ್ಣು ಮುಚ್ಚಿ ಕಣ್ಣಿನ ರೆಪ್ಪೆ ಮಿಟಕ್ಸೋದಂತ ಏನು ನಾವು ಹೇಳ್ತೇವೆ. ಸೊ ಅವಾಗ ಏನಾಗ್ತದೆ, ಕಪ್ಪು ಗುಡ್ಡೆ ಮೇಲೆ ಒಂದು ಡ್ರೈ ಸ್ಪಾಟ್ ಅಂತ ಹೇಳ್ತೇವೆ ನಾವು, ಅದು ಡೆವಲಪ್ ಆಗ್ತದೆ. ಸೊ ಅದು ಡ್ರೈ ಸ್ಪಾಟ್ಗಳು ಹೆಚ್ಚಿಗೆ ಅದು ಅಂತಂದ್ರೆ ಇವೇ ಕಂಪ್ಲೇಂಟ್ಸ್. ಮಕ್ಕಳು ಏನು ನನಗೆ ತಲೆ ನುಸ್ತಾ ಇದೆ, ಆಮೇಲೆ ಓದಕ್ಕೆ ಅಷ್ಟು, ಆಮೇಲೆ ರಾತ್ರಿ ಹೊತ್ತು ಹೆಚ್ಚಿನ ಮೊಬೈಲ್ ಪರದೆ ವೀಕ್ಷಣೆ ಕಣ್ಣಿನ ಆರೋಗ್ಯಕ್ಕೆ ಅಷ್ಟು ಒಳ್ಳೇದಲ್ಲ. ಅದು ಕರಿಗುಡ್ಡೆ ಮೇಲೇನು ಪರಿಣಾಮ ಬೀರುತ್ತೆ ಮತ್ತು ಕಣ್ಣಿನ ನರದ ಮೇಲೇನು ಮತ್ತು ಏಕಾಗ್ರತೆ
ಈ ಚಂಚಲ ಭಾವ ಜಾಸ್ತಿ ಮೊಬೈಲ್ ಬಳಕೆಯಿಂದ ಏಕಾಗ್ರತೆ ತಪ್ತದೆ ಹುಡುಗರಲ್ಲಿ, ಚಂಚಲ ಸ್ವಭಾವ ಜಾಸ್ತಿ ಆಗ್ತದೆ. ಆಮೇಲೆ ಕೆಲವೊಂದು ಸಲ ತಮಗ ಇಷ್ಟ ಇಲ್ಲದೆ ಇರೋದು ಅಥವಾ ಯಾವ ಮಕ್ಕಳು ನೋಡಬಾರ್ದು ಅಂತದೆಲ್ಲನೂ ಕೂಡ ಈಗಿನ ಒಂದು ವ್ಯವಸ್ಥೆಯಲ್ಲಿ ಈಸಿಯಾಗಿ ಸಿಕ್ಬಿಡುತ್ತೆ ಮಕ್ಕಳಿಗೆ ಆ ಕುತೂಹಲದಿಂದ. ಹೀಗಾಗಿ ಅವರ ಒಂದು ನಡೆ ನುಡಿಯಲ್ಲೂ ಕೂಡ ಸ್ವಲ್ಪ ವ್ಯತ್ಯಾಸನ ಕಾಣ್ತು. ಬರೀ ಕಣ್ಣಿನ ಆರೋಗ್ಯ ಅಲ್ಲ, ಇಲ್ಲಿಂದ ಅವರ ಮಾನಸಿಕ ಸ್ಥಿರತೆ ಆಗಿರ್ಬೋದು, ಚಂಚಲತೆ, ಏಕಾಗ್ರತೆ, ಇದರಿಂದ ಅವ್ರ ಶಿಕ್ಷಣ ಕುಂಠಿತಗೊಳ್ಳೋದು. ಮೇಲೆ ಅಂದ್ರೆ ನಾನು ಕಣ್ಣಿನ ತಜ್ಞನಾಗಿ ಹೆಚ್ಚಿನ ಮೊಬೈಲ್ ವೀಕ್ಷಣೆ ಸರಿಯಲ್ಲ. ಅವಶ್ಯಕತೆ ಇದ್ದಿದ್ದು ಅಥವಾ ಶೈಕ್ಷಣಿಕವಾಗಿ ಏನು ಅವರಿಗೆ ಅವಶ್ಯಕತೆ ಇದೆ ಅದರ ಒಂದು ಸದುಪಯೋಗ ಆಗ್ಬೇಕು, ದುರುಪಯೋಗ ಆಗ್ಬಾರ್ದು. ಅತಿಯಾದ ಮೊಬೈಲ್ ವೀಕ್ಷಣೆ ಕಣ್ಣಿನ ಆರೋಗ್ಯಕ್ಕೆ ಅಷ್ಟು ಸುರಕ್ಷಿತ